ಆಮೇಲೆ ನೀವಿಬ್ರು ಮಧ್ಯೆ ಏನಾದರೂ ವೈಮನಸ್ ಇದೆಯಾ ಅಂತ ತಿಳ್ಕೊಳ್ಳೋಕೆ ಸಾವಿತ್ರಮ್ಮನ್ನ ಕೇಳಿದಾಗ ನೀವಿಬ್ರು ಅನ್ಯೋನ್ಯವಾಗಿದ್ದೀರಾ ಅಂತ ಕೇಳಿ ತುಂಬಾ ಸಂತೋಷ ಪಟ್ಲು. ಆದ್ರೂ ನೀವಿಬ್ರು ದೂರ ಆಗೋದಕ್ಕೆ ಬೇರೆ ಏನ್ ಕಾರಣ ಇರ್ಬೋದು ಅನ್ನೋ ಯೋಚನೆ ಅಖಿಲನ ಕಾಡಕ್ಕೆ ಶುರುವಾಯ್ತು. ಆದಿತ್ಯ ಪಾರ್ವತಿ ಇಬ್ರು ಸಂತೋಷವಾಗಿದ್ದಾರೆ. ಇಬ್ರೇ ಇರುವಾಗ ಏನಾದ್ರೂ ಇಲ್ಲ ಮೋರೆ, ಅವರಿಬ್ರು ತುಂಬಾ ಖುಷಿಯಾಗಿದ್ದಾರೆ, ಪರಸ್ಪರ ಹೊಂದ್ಕೊಂಡು ಅನ್ಯೋನ್ಯವಾಗಿದ್ದಾರೆ. ಯಾವಾಗ ನಿನ್ನ ಜಾತಕದ ವಿಷಯ ನನಗೆ ಗೊತ್ತಾಯ್ತೋ ನಿನಗೆ ತಿಳಿಸೋಣ ಅಂತ ಹೇಳಿದಾಗ ಅಖಿಲ ನನ್ನ ತಡೆದ್ಲು. ನಿನ್ನ ದೃಷ್ಟಿಯಲ್ಲಿ ಅವಳು ಕೆಟ್ಟವಳಾಗಕ್ಕೆ ನಿರ್ಧಾರ ಮಾಡಿದ್ಲು. ಕಾರಣ ಹಾಗೆ ಮಾಡಿದ್ರೆ ನೀನ್ ಪಾರ್ವತಿಗೆ ಇನ್ನೂ ಹತ್ರ ಆಗ್ತೀಯ ಅಂತ ಕಣೋ. ಇದೇ ಕಾರಣಕ್ಕೆ ನಿನ್ನನ್ನ ಸಿಇಒ ಮಾಡಬೇಕು ಅಂತ ಹೇಳಿದಾಗ, ಪಾರ್ವತಿನ ನನ್ನಿಂದ ದೂರ ಮಾಡಕ್ಕಲ್ವಾ ನೀವು ಈ ರೀತಿ ಮಾಡ್ತಿರೋದು ಅಂತ ಹೇಳಿದಾಗ ಅಖಿಲ ಹೌದು ಅಂದ್ಲು. ನಿಮ್ಮ ಇಷ್ಟದ ವಿರುದ್ಧ ಮದುವೆ ಆದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಾರ್ವತಿನ ಅಷ್ಟು ದ್ವೇಷ ಮಾಡ್ತಾ ಇದ್ದೀರಲ್ಲ, ಒಬ್ಬ ತಾಯಿಯಾಗಿ ನೀವು ಮಾಡ್ತಾ ಇರೋ ಸರಿನಾ? ಅಖಿಲ ತನ್ನ ಸ್ನೇಹಿತೆಗೆ ಕುಂಕುಮ ಕೊಡ್ಸೋಕ್ಕೆ ನನ್ನ ಸೊಸೆ ಜನನಿನ ಕರಿ ಅಂತ ಹೇಳಿದ್ದು ನಿನಗ್ ಸಿಟ್ಟು ಬಂದು ಪಾರ್ವತಿ ಕೈಯಿಂದಾನೇ ಕುಂಕುಮ ಕೊಡಿಸಲಿ ಅಂತ. ಅಖಿಲ ತನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಪಾರ್ವತಿ ವಿರುದ್ಧವಾಗಿ ನಡ್ಕೋತಾ ಹೋದ್ಲು. ಕಾರಣ ಇಷ್ಟೇ, ನೀನು ಪಾರ್ವತಿನ ಬಿಟ್ಕೊಡ್ಬಾರ್ದು, ಕೊನೆವರೆಗೂ ಪಾರ್ವತಿ ಜೊತೆನೇ ಇರಬೇಕು ಆಸೆಯಿಂದ. ನೂರು ಕಾಲ 1000 ಕಾಲ ಸಂತೋಷವಾಗಿ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಒಟ್ಟಿಗೆ ಜೀವನ ಮಾಡಬೇಕು. ನಿಮ್ಮ ಬಾಂಧವ್ಯ ಯಾವತ್ತೂ ಗಟ್ಟಿಯಾಗಿರ್ಬೇಕು. ಅದೇ ನನ್ನ ಆಸೆ.
ಅದಕ್ಕೆ ನಾನು ಸ್ವಲ್ಪ ಕಠಿಣವಾಗಿ ನಡ್ಕೊಂಡೆ, ನಿನ್ ಮೇಲೆ ಕೋಪ ಮಾಡ್ಕೊಂಡೆ, ನಿನಗೆ ನೋವಾಗೋ ಥರ ನಡ್ಕೊಂಡೆ. ಕೊನೆಗೆ ನಾನು ಅಷ್ಟೊಂದು ಇಷ್ಟಪಟ್ಟು ಕುಡಿತಾ ಇತ್ತಂತ ನಿನ್ನ ಕೈಯ ಕಾಫಿ ಅದನ್ನು ಕೂಡ ನಿರಾಕರಿಸ್ಬಿಟ್ಟೆ. ನನಗೆ ಗೊತ್ತಿದೆ ಪಾರ್ವತಿ, ನನ್ನ ನಡವಳಿಕೆಯಿಂದ ನಿನಗದೆಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಿದೆ ಮಗಳೇ. ಆದ್ರೆ ನೀನ್ ಮಾತ್ರ ಬದಲಾಗ್ಲಿಲ್ಲ. ನಿನಗೆಷ್ಟೇ ನೋವಾಗಿದ್ರು ಅದನ್ನೆಲ್ಲ ತಡ್ಕೊಂಡು ನನ್ನ ಮೇಲಿನ ಅದೇ ಪ್ರೀತಿ, ಅಭಿಮಾನ ಎಲ್ಲವನ್ನು ಹಾಗೇ ಉಳಿಸ್ಕೊಂಡು ಬಂದಿಯಲ್ಲೇ. ನಿನ್ನ ಈ ಗುಣ, ನಿನ್ನ ನಡತೆ, ದೇವತೆ ಅಂತ ನಿನ್ನ ಸ್ವಭಾವ, ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನ್ನ ಅರಿವಿಗೆ ಬಂತಮ್ಮ. ನೀನೇ ನನ್ನ ಸೊಸೆ, ನೀನೇ ಅರಸನ ಕೋಟೆಗೆ ತಕ್ಕ ಸೊಸೆ ಅಂತ ಮತ್ತೆ ಮತ್ತೆ ಅನ್ಸೋದಕ್ಕೆ ಶುರುವಾಯ್ತು. ನನಗೊಂದು ಭ್ರಮೆ ಇತ್ತು ನೋಡು, ಅದ್ರ ಕೊಂಡಿ ನಿಜವಾಗ್ಲೂ ಕಳಚಿ ಹೋಗ್ತಾ ಬಂತು. ಇವತ್ತು ನಾನು ತಲೆ ಎತ್ತಿ ತುಂಬಾ ಪ್ರೀತಿಯಿಂದ, ಅಭಿಮಾನದಿಂದ ಎಲ್ಲರ ಮುಂದೆ ಹೇಳ್ಕೊತಾ ಇದ್ದೀನಿ, ಪಾರ್ವತಿ ನನ್ನ ಪ್ರೀತಿಯ ಸೊಸೆ, ನನ್ನ ಮುದ್ದಿನ ಸೊಸೆ, ಈ ಅರಸನ ಕೋಟೆಯ ಹಿರಿ ಸೊಸೆ, ಪಾರ್ವತಿ ಅರಸನ ಕೋಟೆಯ ಹಿರಿ ಸೊಸೆ. ಏನಿದು? ನನ್ ಪ್ಯಾಕಿಂಗ್ ಮುಗೀತು, ನೀನು ಪ್ಯಾಕ್ ಮಾಡ್ಕೊಂಬಾ. ಯಾಕಂತದ್ ಏನಾಯ್ತು ಈಗ? ಇನ್ನು ಏನ್ ಆಗ್ಬೇಕಾಗಿದೆ ಯಾರು? ಅಲ್ಲ, ನಾನ್ ಈ ಮನೆಗೆ ಬಂದಿದ್ದೆ ಅದಕ್ಕೆ ಅಖಿಲಾಂಡೇಶ್ವರಿ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ. ಕರೆಕ್ಟ್ ತಾನೆ? ನನ್ನ ತಂಗಿಗೆ ನ್ಯಾಯ ಒದಗಿಸ್ಬೇಕು, ಅಖಿಲಾಂಡೇಶ್ವರಿ ಮನೆ ಒಗ್ಗಟ್ಟನ್ನ ಒಡಿಬೇಕು, ಅವ್ರ ಮನೆ ನೆಮ್ಮದಿನ ನಿರ್ನಾಮ ಮಾಡ್ಬೇಕು, ಅವ್ರ ವಂಶನ ಸರ್ವನಾಶ ಮಾಡ್ಬೇಕು ಅಂತ ತಾನೆ. ಆದ್ರೆ ರಿಸಲ್ಟು ಸೊನ್ನೆ. ಪ್ರತಿ ದಿನ ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡು, ಪ್ರತಿ ಕ್ಷಣ ತಲೆಗೆ ಹುಳ ಬಿಟ್ಕೊಂಡು ಯೋಚನೆ ಮಾಡ್ತಾನೆ ಇದ್ದೀನಿ. ಯಾವುದು ಪ್ರಯೋಜನಕ್ಕೆ ಬರ್ತಾ ಇಲ್ವೇ? ಇನ್ನೇನು ಅರಸನ್ ಕೋಟೆ ಛಿದ್ರ ಆಗೋಯ್ತು ಅನ್ನೋ ಸಿಚುಯೇಷನ್ ಕೂಡ ಬಂದಿತ್ತು. ಆದ್ರೆ ಜೇನಿನ ಗೂಡು ನಾವೆಲ್ಲ, ಬೇರೆ ಆದ್ರೆ ಜೇನಿಲ್ಲ ಅಂತ ಎಲ್ಲಾರು ಒಗ್ಗಟ್ಟಿಂದ ಒಂದಾಗ್ಬಿಟ್ಟು. ಇದ್ಯಾಕೋ ನನಗೆ ಅಪಾಯದ ಸೂಚನೆ ಅಂತ ಅನಿಸ್ತಾ ಇದೆ. ಆ ಪ್ರೀತು ಮನಸ್ಸು ಚೇಂಜ್ ಆಗಿ ನಮ್ ವಿರುದ್ಧ ತಿರುಗಿ ಬಿದ್ರು ಬೀಳ್ಬೋದು. ಇನ್ನು ನಾನು ಇಲ್ಲಿದ್ದು ಏನು ಯೂಸ್ ಇಲ್ಲ. ಶುಗರ್ ಬರ್ದೇ ಇರ್ಲಿ ಅಂತ ಚಪಾತಿಗೆ ಹಾಗಲಕಾಯಿ ಪಲ್ಯ ಹಾಕೊಂಡು ತಿನ್ಬೇಕು ಅಷ್ಟೇ. ನೋಡೋ, ಆವತ್ತು ನೀನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಾನೇ ಬೇಡ ಅಂತ ತಡೆದಿದ್ದೆ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳು, ನಡಿ ನಾವು ಹೊರಡೋಣ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನೀನು ನನ್ನ ಬೆನ್ನೆಲುಬಾಗಿದ್ಯಾ ಅಂತ ನಾನಿಷ್ಟು ಧೈರ್ಯವಾಗಿರೋದು. ಆದ್ರೆ ನೀನು ಕಲ್ಲು ಬಂಡೆ ತರ ಇರ್ತೀಯ ಅನ್ಕೊಂಡಿದ್ದೆ. ಮಂಜುಗಡ್ಡೆ ತರ ಕರಿತಿದ್ಯಲ್ಲ ಅಣ್ಣ ನೀನು. ಮೊದಲನೇ ಸಲ ಅಖಿಲಾಂಡೇಶ್ವರಿ ಮನೆ ಹತ್ರ ಕರ್ಕೊಂಡು ಹೋದಾಗ ಗನ್ ತಗೊಂಡು ಅವಳನ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಆ ಧೈರ್ಯ ಎಲ್ಲಿ ಹೋಯ್ತು? ಜೀವನದಲ್ಲಿ ತಾಳ್ಮೆ ಇರಬೇಕು, ಹೋರಾಟದಲ್ಲಿ ಧೈರ್ಯ ಇರಬೇಕು. ನಾವು ನಡೆಸ್ತಾ ಇರೋ ಯುದ್ಧದಲ್ಲಿ ತಾಳ್ಮೆ ಧೈರ್ಯದ ಜೊತೆ ಹಠ ಇರಬೇಕು. ಯುದ್ಧದಲ್ಲಿ ಎರಡೇ ಆಪ್ಷನ್, ಒಂದು ಸೋಲ್ಬೇಕು, ಇಲ್ಲ ಗೆಲ್ಲಬೇಕು. ಯಾವುದೇ ಕಾರಣಕ್ಕೂ ಶರಣಾಗಬಾರ್ದು.
ಹಾಗಾದ್ರೆ ನಾವು ಸತ್ ಹಂಗೆ ಲೆಕ್ಕ. ಇಷ್ಟು ದಿನ ಗೆಲ್ತಿದ್ದ ಅಖಿಲ ಇನ್ಮೇಲೆ ಸೋಲ್ತಾಳೆ. ಅವಳು ಸೋತ್ರೆ ಅವಳು ಸತ್ಲು ಅಂತಾನೆ ಲೆಕ್ಕ. ಅಖಾಡಕ್ಕೆ ಇಳಿದಿದ್ದೀವಿ. ಪದಕಕ್ಕೋಸ್ಕರ ಅಲ್ಲ ಅಂದ್ರೂ ಪ್ರತಿಷ್ಠೆಗೋಸ್ಕರನಾದ್ರೂ ಹೋರಾಡ್ಲೇಬೇಕು. ಇನ್ನು ಮುಂದೆ ನಮ್ಮ ಅಸಲಿ ತಾಕತ್ತೇನು ಅಂತ ತೋರ್ಸೋಣ. ಏನಕ್ಕೆ ನನ್ನನ್ನು ಕರೆಸಿದ್ದು? ನಿನ್ನ ಅತ್ತಿಗೆ ಅನ್ಸ್ಕೊಂಡಿರೋ ಪಾರ್ವತಿನ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ನನ್ನನ್ನು ಏನು ಅನ್ಕೊಂಡಿದ್ದೀರಾ? ನೀವು ಹೇಳ್ದಂಗೆಲ್ಲ ಕುಣಿಯೋಕ್ಕೆ ಕೀ ಕೊಟ್ಟರೆ ಬೊಂಬೆ ಅಲ್ಲ ನಾನು. ಕೌಂಟ್ರ್ ಕೊಡೋ ಟೈಮ್ ಅಲ್ಲ ರಾಜಾ ಇದು. ಸುಮ್ಮನೆ ನಾವು ಹೇಳ್ದಷ್ಟು ಮಾಡು. ಇಲ್ಲ ಅಂದರೆ ಅರಸನ್ ಕೋಟೆ ಮರ್ಯಾದೆ ಬೀದಿ ಪಾಲಾಗತ್ತೆ. ಹೇಯ್, ದೇವ್ರಂತ ಅದಕ್ಕೆನಾ ನಾನು ಯಾಕೆ ಮನೆಯಿಂದ ಹೊರಗಡೆ ಹಾಕ್ಲಿ? ಅವಳು ನಿನಗ್ ದೇವರಾಗಿರ್ಬೋದು, ಆದ್ರೆ ನಮ್ಗಲ್ವಲ್ಲ. ಜಗಳ ಮಾಡಿ ಅವಳನ್ನ ಪ್ರವೋಕ್ ಮಾಡ್ಬೇಕು. ಅವಳೇ ಮನೆ ಬಿಟ್ಟು ಹೋದ್ರೂ ಸರಿ, ಇಲ್ಲ ನೀನು ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಿದ್ರು ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅರಸನ ಕೋಟೆ ಮರ್ಯಾದೆನಾ ಅಥವಾ ನಿಮ್ಮತ್ತಿಗೆ ಮನೆ ಬಿಟ್ಟು ಹೊರಗಡೆ ಹೋಗೋದಾ? ಯಾವ್ದು ಬೆಟರ್ ಅಂತ ನೀನೇ ಡಿಸೈಡ್ ಮಾಡು. ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಈ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಆದ್ರೂ ಕೊಡಿ, ನಾನು ಮಾಡ್ತೀನಿ. ಆರ್ ಯು ಶ್ಯೂರ್? ಎಸ್. ಫೈನ್. ಪಾರ್ವತಿ ಬದಲು ನಿಮ್ಮ ಅಮ್ಮನ್ನೇ ಮನೆಯಿಂದ ಆಚೆ ಹಾಕು. ಆಗಲ್ಲ ತಾನೆ? ಅದಕ್ಕಿಂತ ಇದೇ ತಾನೇ ಬೆಸ್ಟ್. ಇದನ್ನ ನೀನು ಮಾಡ್ತೀಯ, ನಿನ್ನಿಂದ ಆಗುತ್ತೆ. ಇಲ್ಲ, ನನ್ನ ಮಾತು ಸ್ವಲ್ಪ ಕೇಳಿ ಪ್ಲೀಸ್. ನಿನ್ನ ಕರೆಸ್ಕೊಂಡಿರೋದು ನಿನ್ನ ಮಾತು ಕೇಳೋದಕ್ಕಲ್ಲ, ನಾವು ಹೇಳೋದನ್ನ ನೀನ್ ಕೇಳಬೇಕು ಅಷ್ಟೇ. ಹೊರಡು. ಹೊರಡ್ತಾ ಇರು ಅಂದೆ. ನಿಂತ್ಕೋ. ಅಯ್ಯೋ ದೇವ್ರೆ, ಇದೇನು ಇವನ ಅವಸ್ಥೆ? ಹಗಲು ಹೊತ್ತಲ್ಲೇ ಕುಡಿಯೋಕೆ ಶುರು ಮಾಡಿದಾನಲ್ಲ. ಯಾಕೋ ದಿನೇ ದಿನೇ ಇವನ್ ಪರಿಸ್ಥಿತಿ ನೋಡ್ತಾ ಇದ್ರೆ ಇವನ್ ಭವಿಷ್ಯದ ಬಗ್ಗೆ ಭಯ ಶುರುವಾಗ್ತಿದೆ ನನಗೆ. ಏನ್ ಮಾಡ್ಲಿ? ಇರ್ಲಾ, ಹೋಗ್ಲಾ, ನೋಡ್ಲಾ?
ಅಯ್ಯೋ ಏನ್ ಮಾಡ್ಲಪ್ಪ ದೇವ್ರೆ. ಏನಣ್ಣ ಬೆಳಗ್ಗೆ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತಿದ್ಯಾ? ಅರ್ಸನ್ ಕೋಟೆಲ್ ಅಂತದ್ ಏನ್ ನಡೀತಿದೆ? ಅಂಥದ್ದು ಏನ್ ನಡೀತಿದೆ ಅಂತ ನೀನೇ ನಿನ್ ಕಣ್ಣಾರೆ ನೋಡ್ಬಿಟ್ಟು ಕಣ್ಣನ್ ತಂಪು ಮಾಡ್ಕೋ. ಬೆಳಗ್ಗೆ ನಾನಿಲ್ಲಿ ಟೀ ಕುಡಿತಿದ್ರೆ ಅಲ್ಲಿ ಬೆಳಗ್ಗೆ ಇವನು ಎಣ್ಣೆ ಹೊಡಿತಿದ್ದಾನೆ. ಅಲ್ಲ ನಾನು ಸತ್ರು ಈ ಕತೆ ಮುಗಿಯಲ್ವಲ್ಲ. ನಮ್ಮ ಮನೇಲಿ ಇನ್ಯಾರನ್ನಾದ್ರೂ ಮಿಕ್ಕ ಮಾಡಿ ನಂತರನೇ ಅವ್ನು ಆಟಾಡಿಸ್ತಾನೆ ಇರ್ತಾನೆ. ಕಿಲಾಡಿ ಏನ್ ಮಾಡೋದು ಏನ್ ಮಾಡೋದು ಮಾಡೋದು? ಓಹೋ, ಅಲ್ಲಿಗೆ ಈ ಡಿಟೆಕ್ಟಿವ್ ದಾಮಿನಿ ಗೆಸ್ಸು ಕರೆಕ್ಟು ಅಂತಾಯ್ತು. ಪ್ರೀತುನ ಯಾರೋ ಶತ್ರುಗಳು ಈ ಮನೆ ವಿರುದ್ಧನೇ ಎತ್ತು ಕಟ್ತಾ ಇದ್ದಾರೆ. ಇಲ್ಲ, ಹೆದರ್ಕೊಳ್ತಾ ಇದ್ರೆ ಇವ್ರು ಹೆದರ್ಸ್ತಾನೆ ಇರ್ತಾರೆ. ಇಡೀ ಅರಸನ ಕೋಟೆ ನೆಮ್ಮದಿ ಇರೋದು ಈ ನನ್ನ ಮಗನ ಸಾವಲ್ಲಿ. ಇವನ ಎತ್ತು ಬಿಡ್ತೀನಿ, ಇವನು ಎತ್ತು ಬಿಡ್ತೀನಿ. ಅಣ್ಣನ ಕತೆ ಮುಗಿದ್ರೆ ತಂಗಿ ಬೇಕಾಗ್ತಾಳೆ, ಆಗ ಈ ಕತೆ ಮುಗಿಯುತ್ತೆ. ಹೌದು, ನನ್ನ ಮಗನ್ನ ಎತ್ತು ಬಿಡ್ತೇನೆ. ಸೇರ್ ಒದ್ದು ಒಳಗ್ ಬಾಮ್ಮ. ರಘು, ನಾನಿವತ್ತು ತುಂಬಾ ತುಂಬಾ ಸಂತೋಷವಾಗಿದ್ದೀನಿ. ಪಾರ್ವತಿನ ಎಲ್ಲರ ಮುಂದೆ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಂಡ್ವಲ್ಲ, ಆ ಹುಡುಗಿ ಕಣ್ಣಲ್ಲಿ ಅದೆಷ್ಟು ಪ್ರೀತಿ, ಅದೆಷ್ಟು ಗೌರವ, ಅದೆಷ್ಟು ಅಭಿಮಾನ. ಅವಳ ಸಂತೋಷ ನೋಡ್ತಾ ನೋಡ್ತಾ ಆ ಸಂತೋಷ ನನ್ನ ಹೃದಯದೊಳಗೂ ಹೊಕ್ಕಿಬಿಡ್ತು ನೋಡಿ. ಅದೇ ಸಂತೋಷನೇ ನೀವೀಗ ಕಾಣ್ತಾ ಇರೋದು. ಐ ಆಮ್ ವೆರಿ ಹ್ಯಾಪಿ ಟು ಟೇಕ್ ರಿಯಲ್. ಆದ್ರೆ ಪ್ರೀತುದೇ ಸ್ವಲ್ಪ ಟೆನ್ಷನ್. ಅಯ್ಯೋ, ಟೆನ್ಷನ್ ಆಗ್ಬೇಕಾಗಿರೋದು ನಾನಮ್ಮ ತಾಯಿ, ನೀನಲ್ಲ. ಏ ದಾಮಿನಿ, ಹೋಗಕ್ಲಿಂಗ್ ಹೇಳೆ, ಪ್ರೀತು ಮೇಲ್ಗಡೆ ಕೂತ್ಕೊಂಡು ಯಾರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ ಅಂತ. ನನ್ ಜೀವ ಬಚಾವಾಗ್ಲಿ ಕಣೆ, ಹೋಗಿ ಹೇಳೆ. ನೀವೊಂದ್ಸಲ ಹೇಳಿದ್ರಲ್ಲ ಅವನನ್ನ ಫ್ರೀ ಆಗಿ ಬಿಟ್ಟು ನೋಡೋಣ ಅಂತ, ಅದೇ ಸರಿ ಅನ್ಸುತ್ತೆ. ಸಿಇಒ ಸ್ಥಾನದಿಂದ ಅವನನ್ನ ಕೆಳಗಿಳಿಸಿದ್ದಕ್ಕೆ ಅವನಿಗೆ ಹಠ ಬಂದು ರಿವೆಂಜ್ ಅಂತ ಹೇಳಿ ಅವನೇ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿ ತೋರಿಸ್ತಾನೋ ಏನೋ ಅಲ್ವಾ? ಹೌದಾ ಅಖಿಲ, ನೀನು ಹೇಳ್ತಿರೋದು ನಿಜ. ಆದರೆ ದಾಮಿನಿ ವಿಷಯದಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅನ್ಸುತ್ತೆ. ದಾಮಿನಿ ಕೆಟ್ಟ ಮನಸ್ಸಿನೋಳೇನಲ್ಲ, ಆದ್ರೆ ಅವಳಿಗೆ ಇಬ್ಬರ ಮಧ್ಯ ಜಗಳ ತಂದಿಟ್ಟು ಮಜಾ ತಗೊಳ್ಳುವಂತ ಅಲ್ಪ ಬುದ್ಧಿ ಇದೆ. ಏನು ಅಂತ ಮಾಡೋದು, ಎಷ್ಟು ಬೈಯೋದು, ಎಷ್ಟು ಹೇಳೋದು. ಅದಕ್ಕೆ ಇನ್ಮೇಲೆ ಒಂದು ಕೆಲಸ ಮಾಡೋಣ, ಲೆಟ್ ಅಸ್ ಜಸ್ಟ್ ನೆಗ್ಲೆಕ್ಟ್ ಹರ್. ಅವಳೇನೇ ಹೇಳಿದ್ರು ಕೂಡ ಈ ಕಿವಿಲ್ ಕೇಳೋಣ, ಆ ಕಿವಿಲ್ ಬಿಟ್ಬಿಡೋಣ.
ಆವಾಗ ಪರಿಣಾಮ ಏನಿರುತ್ತೋ ನೋಡೋಣ. ಆಗಲಿ. ಅಯ್ಯೋ ನಿನ್ನ ಬಾಗ್ಲ ಹತ್ರ ನಿಂತ್ಕೊಂಡು ಮೀನಾಮೇಷ ಎಣಿಸ್ತಾ ಇದ್ದೀನಿ. ಹೋಗೆ ಹೋಗೆ ದಾಮಿನಿ. ನಿಂತ್ಕೊಳ್ಳೆ ಅಲ್ಲೇ. ಅಣ್ಣ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ನೀನು? ಟೆನ್ಷನ್ ಆಗದೆ ಏನ್ ಮಾಡ್ಲಿ ಯಾರು? ಆ ಪ್ರೀತು ಮುಖ ನೋಡ್ದ್ಯಾ ಎಷ್ಟು ಸೀರಿಯಸ್ ಆಗಿದ್ದಾನೆ. ಅದು ನಿಜವಾಗ್ಲೂ ಹೇಳ್ತೀನಿ ಕೇಳು, ಅವನ ಈ ಸಲ ನನ್ನ ಕೊಂದ್ಬಿಡ್ಬೋದು. ನನ್ಗೆ ಯಾಕೋ ಗಾಬರಿ ಆಗ್ತಿದೆ ಯಾರು. ಮೇಡಮ್, ನನ್ನ ಮೈದ್ನಂಗೆ ಕಾಫಿ ಕೊಡಬೇಕು ಅಂತ ಕೆಳಗೆಲ್ಲ ಹುಡುಕ್ತೆ, ಅವರೆಲ್ಲೂ ಕಾಣಿಸ್ಲಿಲ್ಲ. ನೀವೇನಾದ್ರೂ ನೋಡಿದ್ರಾ? ಹೇಳೆ ದಾಮಿನಿ, ಈಗ್ಲಾದ್ರೂ ಹೇಳೆ. ಹೋಮ್ ಥಿಯೇಟರ್ ಕೂತ್ಕೊಂಡು ನನ್ನ ಕೊಲ್ಲೋದಕ್ಕೆ ಸ್ಕೆಚ್ ಮಾಡ್ತಿದ್ದಾನಂತೆ. ಈಗ್ಲಾದ್ರೂ ಹೇಳೆ ದಾಮಿನಿ. ಪ್ರೀತು ವಿಷಯನ ಇವಳ ಹತ್ರ ಹೇಳ. ಅಯ್ಯೋ ಬೇಡ ಬೇಡ, ನಾನು ಹೇಳಿ ಇವಳು ಅಂತ ತಿಳ್ಕೊಂಡು ಅದು ಇನ್ನೊಂದು ಅವಂತರ ಆಗೋದು ಬೇಡವೇ ಬೇಡ. ಇವಳೇ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಏ ಗುಬ್ಬೆ, ಏನೇ ಯೋಚನೆ ಮಾಡ್ತಿದ್ಯಾ? ಬಾಯ್ ಬಿಟ್ಟು ಬೊಗಳೆ. ಹೋಮ್ ಥಿಯೇಟರ್ ಕಡೆ ಹೋಗ್ತಿದ್ದ, ನೀನೇ ನೋಡು. ಭಾರತಿ, ಹೋಗಿ ನೀನಾದ್ರೂ ನೋಡ್ಬಿಟ್ಟು ಈ ವಿಷಯನ ಅಖಿಲಾಂಡೇಶ್ವರಿಗೆ ಹೇಳು. ಆ ದಾಮಿನಿ ಸಿಕ್ಕಿದ್ರೆ ಬುಲ್ಡೋಸರ್ ಹತ್ತಿಸ್ಬಿಟ್ಟು ಸಾಯಿಸ್ಬಿಡ್ತೀನಿ ಅವಳನ್ನ. ಯು ಕಾಮ್ ಡೌನ್ ಅಣ್ಣ. ಈಗ ಪಾರ್ವತಿ ಹೋಗ್ತಿದ್ದಾಳಲ್ವಾ ಅಲ್ಲಿಗೆ, ಪ್ರೀತು ಮಾತಾಡೋದನ್ನ ಕೇಳಿಸ್ಕೊಂಡು ಖಂಡಿತ ಇವಳು ಅವನನ್ನ ತಡೀತಾಳೆ. ಅಯ್ಯೋ ಅರು, ನಿಂಗೆ ಅರ್ಥ ಆಗ್ತಿಲ್ವಾ? ಅಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಕಾಣಿಸ್ತಾ ಇಲ್ಲ ಏನೂನು. ಆ ದಾಮಿನಿ ಬೇರೆ ಇಲ್ಲ ಅಲ್ಲಿ. ಮಾಮ್ ಕೀಯಲ್ಲಿಟ್ಟಿದ್ದಾರೆ. ಆಮೇಲೆ ಯಾರು ನನ್ನ ಕೋಪನ ತಡೆಯಕ್ ಬರಬೇಡಿ. ಸರಿ, ಯಾಕೆ ಬಂದಿದ್ದು? ಅದು ತಲೆನೋವ್ತಾಯ್ತು, ನಿಮ್ಮ ಹತ್ರ ಬಾಂಬಿಸ್ಕೊಳ್ಳೋಣ ಅಂತ ಬಂದೆ. ಅನಗತ್ಯ ವಿಷಯಗಳನ್ನು ತಲೆಗೆ ಹಾಕ್ಕೊಳ್ದೇ ಇದ್ರೆ ತಲೆನೋವು ಬರೋದೇ ಇಲ್ಲ.
ಏನ್ ಹೇಳ್ತಿದ್ಯಾ ಅಖಿಲ? ನಿನ್ ಲೈಸೆನ್ಸ್ ಕಣ್ ಕಾಣಿಸ್ತಿಲ್ವಾ? ಹೌದು, ಲೈಸೆನ್ಸ್ ಗನ್ನೇ ಕಾಣಿಸ್ತಿಲ್ಲ. ಪ್ರೀತು, ಏನಾದ್ರೂ ಮಾತಾಡೋದಿತ್ತಾ? ಹೌದು. ಇಲ್ಲ ಅಖಿಲ, ಗನ್ ಸಿಕ್ಕಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ತಾ ಇದೀಯಾ? ನಾನು ಯೋಚನೆ ಮಾಡ್ತಾ ಇರೋದು ಅದ್ರ ಬಗ್ಗೆ ಅಲ್ಲ, ಮತ್ತೆ ಪ್ರೀತು ಬಗ್ಗೆ. ಪ್ರೀತು ಬಗ್ಗೆ ಏನು? ಬೆಳಿಗ್ಗೆನೆ ಕುಡ್ಕೊಂಡು ತಲೆನೋವು ಅಂತ ಬಾಂಬ್ ಕೇಳಕ್ಕೆ ನನ್ನ ರೂಮಿಗೆ ಬಂದಿದ್ದ. ಅವನು ಯಾಕಿಷ್ಟು ವಿಚಿತ್ರವಾಗಿ ಆಡ್ತಿದ್ದಾನೆ? ಇದು ಅವನನ್ನ CEO ಸ್ಥಾನದಿಂದ ಇಳಿಸಿದ್ರೆ ಇಫೆಕ್ಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ರಘು. ಹಾಗೇನಾದ್ರೂ ಆಗಿದ್ದಿದ್ರೆ CEO ಆಗಿರೋ ಆದಿ ಮೇಲೆ ಅಥವಾ ಅವನನ್ನ CEO ಮಾಡಿದ ನನ್ನ ಮೇಲೆ ಕೋಪ ತೀರಿಸ್ಕೋಬೇಕಾಗಿತ್ತು. ಜನನಿ ಹತ್ರನೂ ಮಾಮೂಲಾಗಿ ನಡ್ಕೋತಾ ಇಲ್ಲ, ಪಾರ್ವತಿಗಂತೂ ಬೆಲೆನೇ ಕೊಡ್ತಾ ಇಲ್ಲ. ನಿಮ್ಮ ಹತ್ರನೂ ನಗ್ನಗ್ತಾ ಖುಷಿ ಖುಷಿಯಾಗಿ ತರಲೆ ಮಾಡ್ಕೊಂಡು ಮಾತಾಡಿ ಅದೆಷ್ಟೋ ದಿನಗಳಾಗೋಗಿದೆ. ಯಾಕೆ ಯಾಕೆ ಹೀಗೆಲ್ಲ? ಹಾಗಾದ್ರೆ ಅವನ್ನ ಕೂರಿಸ್ಕೊಂಡು ಏನಾಗಿದೆ ಅಂತ ಅವನ ಜೊತೆ ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಹೌದು, ಮಾತಾಡಲೇಬೇಕು. ಆದರೆ ನಾನಾಗ್ಲಿ ನೀವಾಗ್ಲಿ ಅಲ್ಲ. ಮತ್ತೆ ಹಾಗೆ ಮಾಡೋದು ಬೇಡ ಅಂತ ನನಗನ್ನಿಸ್ತು. ಯಾಕಂದ್ರೆ ಅವನು ನಮ್ಮ ಕಾಳಜಿನ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಅವನ ಈಗಿನ ಪರಿಸ್ಥಿತಿನ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ನಿಮ್ಮಿಬ್ಬರ ಹತ್ರ ಬಂದಿದ್ದೀವಿ. ತಂದೆ ತಾಯಿಯ ನಂತರದ ಸ್ಥಾನ ಅಣ್ಣ ಅತ್ತಿಗೆದು. ಅವನ ಕೈ ಬಿಡಬೇಡಿ. ನಿಮ್ಮ ಮಗ ಅಂತ ತಿಳ್ಕೊಂಡು ಅವನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ. ಅವನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡಿದಾಗ ಬುದ್ಧಿನೂ ಹೇಳಿ ಶಿಕ್ಷೆನೂ ಕೊಡಿ. ಹೇಗಾದರೂ ಮಾಡಿ ಅವನನ್ನ ಸರಿ ದಾರಿಗೆ ತಗೊಂಡು ಬನ್ನಿ.
ಮಾತ್ರ ಮಿಸ್ ಆಗಲೇಬಾರ್ದು. ಪ್ರೀತು ಚಿಕ್ಕ ವಯಸ್ಸಿಂದನೂ ತುಂಬ ತುಂಟ ಹುಡುಗ. ಅವನು ಮೊದಲು ತುಂಟಾಟ ಮಾಡ್ತಿದ್ದಾಗ್ಲೆಲ್ಲ ಬೈದು ಹೊಡೆದು ಬುದ್ಧಿ ಹೇಳ್ತಿದ್ದೆ. ಬೆಳೆದ ಮೇಲೆ ಮದುವೆನೂ ಆದಮೇಲೆ ಅದೆಷ್ಟು ವೆಲ್ಕಮ್ ಚೇಂಜ್ ಅವನಲ್ಲಿ ನಾನು ನೋಡಿದ್ದು. ಅದೆಷ್ಟು ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದ. ಆದರೆ ಇದ್ದಕ್ಕಿದ್ದ ಹಾಗೆ ಹೀಗೆ ಯಾಕಾಗೋದಾ? ಈಗ ನಾನೇನಾದರೂ ಬುದ್ಧಿ ಹೇಳೋದಕ್ಕೆ ಹೋದರೆ ಅದಕ್ಕೆ ಜನರೇಷನ್ ಗ್ಯಾಪ್ ಅಡ್ಡ ಬಂದ್ಬಿಡುತ್ತೆ. ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಪ್ರೀತು ಅವತ್ತು ಇದೇ ರೂಟಲ್ಲಿ ಹೋಗಿದ್ದ. ಎಲ್ಲೋ ಮುಂದೆ ನಿಲ್ಲಿಸಿ ಯಾರಿಗೋ ಫೋನ್ ಮಾಡಿ ನನಗೆ ಇವತ್ತು ಬರೋದಕ್ಕಾಗಲ್ಲ, ನಾನು ಇನ್ನೊಂದ್ಸತಿ ಬರ್ತೀನಿ ಅಂತ ಹೇಳಿ ವಾಪಸ್ ಆಫೀಸಿಗೆ ಬಂದಿದ್ದ. ಇವತ್ತು ಅದೇ ರೂಟಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ಅವನೇನಾದ್ರು ಇವತ್ತು ಆ ಬ್ಲ್ಯಾಕ್ ಮೇಲರ್ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನ? ಎಸ್, ಇವತ್ತು ನಾನು ಅವನ್ನ ಫಾಲೋ ಮಾಡಿದ್ರೆ ಆ ಬ್ಲ್ಯಾಕ್ ಮೇಲರ್ ಯಾರು ಅಂತ ಖಂಡಿತ ಗೊತ್ತಾಗುತ್ತೆ. ಸರಿಯಾದಿ, ಅವನು ಸಿಕ್ಕಿದ ತಕ್ಷಣ ಅವನ ಹತ್ರ ಮಾತಾಡು. ಹಾಗೆ ನನಗೆ ಫೋನ್ ಮಾಡಪ್ಪ. ಆಯ್ತು. ಪ್ರೀತು, ಅದಿ ಪ್ರೀತುನಾ? ಅಮ್ಮ, ಪ್ರೀತು ನನ್ನ ಕಣ್ಮುಂದೆನೇ ಹೋದ. ನಾನು ಅವನ್ನ ಇವಾಗ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಅವಾಗ ಅವ್ನು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸರಿನಪ್ಪ, ಹಾಗೆ ಮಾಡು. ಹುಷಾರು. ಓಕೆ, ಬಾಯ್ ಬಾಯ್.
ಹೇಗಾಯ್ತು ಇದೆಲ್ಲ? ಏನ್ ಹೇಳ್ತಿದ್ದೀರಾ? ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಹಿರಿಮಗ ಆದಿತ್ಯ ಅರಸನಕೋಟೆ ಅವರ ಮೇಲೆ ಭೀಕರ ಗುಂಡಿನ ದಾಳಿ ನಡೆದಿದೆ. ಆಸ್ಪತ್ರೆಗೆ ದಾಖಲಾಗಿರುವ ಇವರ ಸ್ಥಿತಿ ಚಿಂತಾಜನಕ ಅಂತ ಸುದ್ದಿ ಕೇಳಿ ಬರ್ತಿದೆ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅರಸನಕೋಟೆನೆ ನಾನು ಸರ್ವನಾಶ ಮಾಡ್ತೀನಿ ಕಣೋ. ನಿಮ್ಮನ್ನ ಸಾಯಿಸ್ತೀನಿ, ನಿಮ್ಮ ಅಣ್ಣನು ಸಾಯಿಸ್ತೀನಿ ಕಣೋ. ನಮ್ಮ ಮಾತಿನ ಯಾರೋ ಶೂಟ್ ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲ ಹಾಸ್ಪಿಟ್ಲಿಗೆ ಬರ್ತೀವಿ, ನೀವು ಬಂದ್ಬಿಡಿ. ಬೇಗ ಬಂದ್ರೆ ಆಗಲ್ಲ, ಪ್ರೀತು ಕಾರ್ತಿಕ್ಯಪ್ಪ ಬನ್ನಿ 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 ಬರ್ಬೇಕು. ಯಾರು ನನ್ನ ಕೋಪನ ತಡೆಯಕ್ ಬರಬೇಡಿ, ಬರಬೇಡಿ. ನನ್ನ ಬ್ರೋನ ಶೂಟ್ ಮಾಡಿದ ನಿನ್ನ ಜೀವಂತವಾಗ್ಬಿಡಲ್ಲ ಕಣೆ, ನಿನ್ನನ್ನು ಸಾಯಿಸ್ತೀನಿ.